ಹರೇ ಕೃಷ್ಣ. ಇದು ನಮ್ಮ ಯೂಟ್ಯೂಬ್ ಚಾನೆಲ್ ರಾಧಾಕೃಷ್ಣ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ದಯವಿಟ್ಟು ಪ್ರೆಸ್ ಮಾಡಿ. ಬಿಕಾಸ್ ನಮ್ಮ ಮುಂದಿನ ವ್ಲಾಗ್ಸ್ ನಿಮಗೆ ಗೊತ್ತಾಗ್ಬೇಕಲ್ವಾ. ಇವತ್ತಿನ ವ್ಲಾಗ್ ನಾನು ಫುಡ್ ಬಗ್ಗೆ ಮಾಡ್ತಾ ಇದ್ದೀನಿ. ಅದು ಮ್ಯಾಗಿ ಬಗ್ಗೆ, ಸ್ಪೆಷಲ್ ಮ್ಯಾಗಿ ಬಗ್ಗೆ. ಏನೇನ್ ಬೇಕು ಅದು ಹೇಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ವಿತೌಟ್ ಚೀಸ್ ಮ್ಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಅಂತ ಈಗ ಗೊತ್ತಾಗ್ತದೆ. ಬನ್ನಿ, ಈಗ ನಾನು ಏನೇನ್ ಬೇಕು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಜಸ್ಟ್ 3 ಐಟಮ್ಸ್ ಸಾಕು. ಫಸ್ಟ್ ಮ್ಯಾಗಿ ಇಂಪೋರ್ಟೆಡ್ ಮ್ಯಾಗಿ ಮಾಡಕ್ಕೆ, ಹಾಗಾಗಿ. ಸೆಕೆಂಡ್ ಒನ್, ಐಸ್ ಕ್ರೀಮ್ ಡಬ್ಬಿ ಇದೆ ಅಂತ ಐಸ್ ಕ್ರೀಮ್ ಅನ್ಕೋಬೇಡಿ, ಉಪ್ಪು. ಥರ್ಡ್ ಒನ್, ಪಾಪ್ಕಾರ್ನ್. ಇದೇ ಮೇನು. ವಿತೌಟ್ ಚೀಸ್ ಇದರಿಂದಾನೆ, ಇದೇ ಚೀಸು. ನೋಡೋಣ ಹೇಗ್ ಮಾಡೋದಂತ. ಗ್ಯಾಸ್ ಇದ್ ಮಾಡಿ, ಬೇಸಿಕ್ ಇದು. ಆಮೇಲೆ ಒಂದು ಪಾತ್ರೆ ಇಡ್ತೀನಿ. ಈ ಪಾತ್ರೆಗೆ 1 ಕಪ್ ನೀರು, ಮತ್ತೆ ಇನ್ನೊಂದು ಕಪ್ ನೀರು. ನಾನು ಎಷ್ಟು ಮ್ಯಾಗಿ ತಗೊಂಡಿರ್ತೀವಿ ಅದ್ರ ಪ್ರಮಾಣದಲ್ಲಿ ನೀರು ತಗೋಬೇಕಾಗುತ್ತೆ. ನಾನು ಇಲ್ಲಿ 2.5 ಕಪ್ ನೀರು ತಗೋತಾ ಇದ್ದೀನಿ. ಈಗ ಅದಕ್ಕೆ 1 ಚಮಚ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗ್ಲಿ. ಬಿಸಿ ಆದ್ಮೇಲೆ ಇಂಗ್ರೀಡಿಯೆಂಟ್ಸ್ ಹಾಕಿ ಅದು ಹೇಗೆ ಆಗತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಈಗ ಅಂದ್ರೆ ಉಪ್ಪಾಕಿ ನೀರಾಕಿ ಕುದಿಯಕ್ಕೆ ಇಟ್ಟಿದೀವಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಯಾಕೆ ಹಾಕೋದು ಅಂದ್ರೆ ಸ್ವಲ್ಪ ಮ್ಯಾಗಿ ಬೆಂದಾಗ ಒಂದ್ ಸ್ವಲ್ಪ ಒಂಥರ ಮೆತ್ತಗಾಗತ್ತೆ. ಇದು ಒಂದ್ ಸ್ವಲ್ಪ ಟೇಸ್ಟ್ ಕೊಡುತ್ತೆ ವಿತ್ ಎಣ್ಣೆ ಫ್ಲೇವರ್ ಇದ್ರೆ. ಹಂಗಾಗಿ ಎಣ್ಣೆ ಹಾಕಿದೀನಿ. ನೀರು ಕುದೀತಾ ಇದೆ. ಕುದಿದ ತಕ್ಷಣ ಇದಕ್ಕೆ ನಾನು ಮ್ಯಾಗಿ ಹಾಕ್ತೀನಿ. ನಾನು ಇದಕ್ಕೆ ಮ್ಯಾಗಿನ ಬ್ರೇಕ್ ಮಾಡಿ ಹಾಕ್ತೀನಿ. ಈ ತರ ಆಗತ್ತೆ. ಇದು ಸ್ವಲ್ಪ ಕುದಿಯಕ್ಕೆ ಬರ್ತಿದ್ದಾಗೇನೆ ನಾನು ಇವಾಗ ಫಸ್ಟ್ ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ. ಅಂದ್ರೆ ಈಗ ನಾನು ಎಷ್ಟು ಮ್ಯಾಗಿ ಹಾಕಿದ್ದೀನಿ ಅಷ್ಟು ಮ್ಯಾಗಿದೆ ಪ್ಯಾಕೆಟ್ ಅಲ್ಲಿ. ಇಷ್ಟು ಮ್ಯಾಗಿ ಮಸಾಲ ಇದೆ, ಅಷ್ಟು ಹಾಕ್ತಾ ಇದ್ದೀನಿ. ಅದು ಈ ತರ ಎಲ್ಲ ಆಗುತ್ತೆ. ಇದು ನಾರ್ಮಲಿ ಮ್ಯಾಗಿ ಮಾಡೋರಿಗೆ ಗೊತ್ತಿದೆ. ಈಗ ನಾನು 1 ಕಪ್ ಆಗುವಷ್ಟು ಪಾಪ್ಕಾರ್ನ್ ತಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಅಷ್ಟನ್ನು ಹಾಕ್ತೀನಿ. ಹಾಕುವಾಗ ಹೀಗೆ ಅದು ಗಂಟಾಗುವಂತ ಒಂದು ಇದಿರತ್ತೆ, ಪ್ರೊಸೆಸ್ ಇರುತ್ತೆ. ಬಟ್ ಗಂಟಾಯ್ತು ಅಂದ್ರೆ ಟೇಸ್ಟ್ ಇರಲ್ಲ ಅಂತ ಅಲ್ಲ, ಟೇಸ್ಟ್ ಇರುತ್ತೆ. ಅದು ಅಂದ್ರೆ ಪಾಪ್ಕಾರ್ನ್ ತಿಂತೀವಲ್ಲ ಹಾಗೇ ಇರುತ್ತೆ. ಇದನ್ನ ನಾವು ಒಂದು 5 ನಿಮಿಷ ಕುದಿಯಕ್ ಬಿಡ್ಬೇಕು.
ಈಗ ನಿಮಗೆ ಚೀಸ್ ಮ್ಯಾಗಿ ಸ್ಮೆಲ್ ಹೇಗೆ ಬರುತ್ತೋ ಆ ಥರ ಬರ್ತಿದೆ. ಆಲ್ಮೋಸ್ಟ್ ಆಲ್ ಬರ್ತಾ ಇದೆ ಆಲ್ರೆಡಿ ಇದು. ಈಗ ಈ ರೆಸಿಪಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ, ಹಾಗೂ ನಮ್ಮ ಈ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.